ಮಿತ್ರರೇ ನಮಸ್ಕಾರ. ಅಮೆರಿಕದ ಅತ್ಯಂತ ಇಂಪಾರ್ಟೆಂಟ್ ನಗರವಾದಂಥ ಲಾಸ್ ಏಂಜಲೀಸ್ ಹೊತ್ತಿ ಉರಿತಾ ಇದೆ. ಯಾವ ಮಟ್ಟಿಗೆ ಪ್ರತಿಭಟನೆ ಆಗ್ತಾ ಇದೆ ಅಂತಂದರೆ ಕಂಟ್ರೋಲ್ ತಪ್ಪು ಹೋಗಿದೆ. ಅದನ್ನು ನಿಯಂತ್ರಿಸೋದಕ್ಕೆ ಸ್ಟೇಟ್ ಪೊಲೀಸ್ ಕೈಲಿ ಆಗ್ತಾ ಇಲ್ಲ. ಹೀಗಾಗಿ ಟ್ರಂಪ್ ಸ್ವತಃ 2,000 ಸೈನಿಕರನ್ನು ಲಾಸ್ ಏಂಜಲೀಸ್ ನಗರಕ್ಕೆ ನಿಯೋಜನೆ ಮಾಡಿದ್ದಾರೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕೈ ಮೀರಿದೆ ಅನ್ನೋದನ್ನು ಟ್ರಂಪ್ ಅವರ ಒಂದು ಟ್ವೀಟ್ ಕೂಡ ಹೇಳ್ತಾ ಇದೆ. ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲೀಗಲ್ ಏಲಿಯನ್ಸ್ ಬಂದ್ಬಿಟ್ಟು ಇಡೀ ಲಾಸ್ ಏಂಜಲೀಸ್ ನಗರವನ್ನು ಇನ್ವೈಡ್ ಮಾಡಿದ್ದಾರೆ, ಅಂದರೆ ಆಕ್ರಮಿಸಿಕೊಂಡಿದ್ದಾರೆ, ನಮ್ಮ ಕಂಟ್ರೋಲ್ ತಪ್ಪಿದೆ ಅಂತ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅಂದರೆ ಪ್ರತಿಭಟನೆ ಅಷ್ಟು ತೀವ್ರವಾಗಿ ನಡೀತಾ ಇದೆ. ಮಿತ್ರರೇ, ಇಷ್ಟೆಲ್ಲ ದೊಡ್ಡ ಪ್ರತಿಭಟನೆ ಆಗ್ತಾ ಇದ್ರೂ ಕೂಡ ಇದನ್ನು ವಿಡಿಯೋ ಮಾಡಿ ಈ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ನನಗೆ ಯಾವುದೇ ಉತ್ಸಾಹ ಇರಲಿಲ್ಲ. ಇದರಿಂದ ಭಾರತೀಯರಾದ ನಮಗೇನಾಗಬೇಕು ಅನ್ನುವಂಥ ಭಾವನೆ ನನಗಿತ್ತು. ಆದರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಈ ವಿಡಿಯೋವನ್ನು ಮಾಡಿ ಈ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಯೋಚನೆ ಮಾಡಿದೆ. ಅದೇನು ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಅಮೆರಿಕಾದಲ್ಲಿ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಒಂದು ಹಂತದಲ್ಲಿ ಈ ಬಾರಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗೋದಕ್ಕೆ ಪ್ರಮುಖವಾದಂಥ ಕಾರಣವೂ ಕೂಡ ಇದೆ ಅಂತ ಹೇಳಲಾಗುತ್ತೆ. ಅಂದರೆ ಜನ ಟ್ರಂಪ್ಗೆ ಓಟ್ ಹಾಕೋದಕ್ಕೆ ಈ ಇಲ್ಲೀಗಲ್ ಇಮಿಗ್ರೆಂಟ್ಸ್ ವಿಚಾರವೂ ಕೂಡ ಒಂದು ಪ್ರಮುಖ ಕಾರಣ. ಟ್ರಂಪ್ ಏನು ಹೇಳ್ತಾ ಇದ್ರು, ನಾನು ಅಧಿಕಾರಕ್ಕೆ ಬಂದರೆ ಈ ಇಲ್ಲೀಗಲ್ ಇಮಿಗ್ರೆಂಟ್ಸ್ಗಳನ್ನು ಹೊರ ಹಾಕಿಬಿಡ್ತೀನಿ, ಓಡಿಸ್ಬಿಡ್ತೀನಿ ಅಂತ ಅವರು ಘೋಷಣೆ ಮಾಡಿದ್ರು. ಹೀಗಾಗಿ ಜನ ಮತ ಕೊಟ್ಟರು ಅನ್ನುವಂಥ ಚರ್ಚೆ ಇದೆ. ಅದೇನೇ ಇರಲಿ ಬಿಡಿ, ಆ ಸಂದರ್ಭದಲ್ಲಿ ಅಮೆರಿಕದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಸದ್ದು ಮಾಡಿತ್ತು. ಅದೇನು ಕೇಳಿದ್ರೆ, ಈಗ ಯಾವುದಾದ್ರೂ ಒಂದು ಪ್ರಮುಖ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಸರ್ವೆಗಳನ್ನು ನಡೆಸಲಾಗುತ್ತೆ. ಹಾಗೆ ಒಂದು ಸರ್ವೆ ನಡೆಸಲಾಗಿತ್ತು. ಆ ಸರ್ವೆಯಲ್ಲಿ ಅಮೆರಿಕನ್ನರಿಗೆ ಏನು ಪ್ರಶ್ನೆ ಕೇಳಲಾಗಿತ್ತು ಅಂತಂದ್ರೆ, ನೀವು ಯಾರನ್ನ ಒಪ್ಕೊಳ್ತೀರಿ? ಇಲ್ಲೀಗಲ್ ಆಗಿ ಅಮೆರಿಕದಲ್ಲಿ ಬಂದು ವಾಸ ಮಾಡ್ತಾ ಇರುವಂಥ ಮೆಕ್ಸಿಕನ್ ಜನರನ್ನು ಒಪ್ಕೊಳ್ತೀರಾ, ಅಥವಾ ಲೀಗಲ್ ಆಗಿ ಬಂದು ಅಮೆರಿಕದಲ್ಲಿ ವಾಸ ಮಾಡ್ತಿರುವಂಥ ಲೀಗಲ್ ಇಂಡಿಯನ್ಸನ್ನು ಒಪ್ಕೊಳ್ತೀರಾ? ಹೀಗೊಂದು ಪ್ರಶ್ನೆ ಕೇಳಲಾಗಿತ್ತು. ಸಹಜವಾಗಿ ಮಿತ್ರರೇ, ನಾವೇನು ನಿರೀಕ್ಷೆ ಮಾಡ್ತೀವಿ, ಅವರೆಲ್ಲರೂ ಇಂಡಿಯನ್ಸ್ಗೆ ವೋಟ್ ಹಾಕಿರ್ತಾರೆ, ಯಾಕೆಂದರೆ ಇಂಡಿಯನ್ಸ್ ಲೀಗಲ್ ಆಗಿ ಹೋಗಿ ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ. ಆದರೆ ಅಮೆರಿಕದವರ ರೇಸಿಸಮ್ ಯಾವ ಮಟ್ಟಕ್ಕಿತ್ತು ಅಂತಂದರೆ, ಅಥವಾ ಇಂಡಿಯನ್ಸನ್ನು ಅವರು ಎಷ್ಟರ ಮಟ್ಟಿಗೆ ದ್ವೇಷ ಮಾಡ್ತಾ ಇದ್ರು ಅಂತಂದರೆ, ಆ ಸರ್ವೆಯಲ್ಲಿ ಭಾಗಿಯಾದಂಥ 81.9% ಜನ ನಾವು ಇಲ್ಲೀಗಲ್ ಆಗಿ ಅಮೆರಿಕದಲ್ಲಿ ಬಂದು ವಾಸ ಮಾಡ್ತಿರುವಂಥ ಮೆಕ್ಸಿಕನ್ ಜನರನ್ನು ಒಪ್ಕೊಳ್ತೀವಿ, ಆದರೆ ಲೀಗಲ್ ಆಗಿ ಬಂದು ಅಮೆರಿಕದಲ್ಲಿ ವಾಸ ಮಾಡ್ತಾ ಇರುವಂಥ ಇಂಡಿಯನ್ಸನ್ನು ಒಪ್ಕೊಳ್ಳೋದಿಲ್ಲ ಅಂತ 81.9% ಜನ ಹೇಳಿದರು. ಕೇವಲ 18.1% ಜನ ಮಾತ್ರ ಇಂಡಿಯನ್ಸ್ ಪರವಾಗಿ ವೋಟ್ ಹಾಕಿದ್ರು. ಅಂದರೆ ಅಮೆರಿಕನ್ಸ್ಗೆ ಎಷ್ಟರ ಮಟ್ಟಿಗೆ ರೇಸಿಸಮ್ ಇದೆ ಅಂತ ಯೋಚನೆ ಮಾಡಿ. ಅಂತಹ ಅಮೆರಿಕನ್ನರಿಗೆ ಈಗ ಮೆಕ್ಸಿಕನ್ನರು ತಾವೇನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇವ್ರು ಹೇಳಿದ್ರಲ್ಲ, ಇಲ್ಲಿಗಲ್ ಆಗಿ ಬೇಕಾದರೆ ಮೆಕ್ಸಿಕೋದವ್ರು ಬಂದು ಇರಲಿ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ. ಅವರೆಂತಹ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ, ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಇಲ್ಲಿಗಲ್ ಮೆಕ್ಸಿಕನ್ ಏಲಿಯನ್ಸ್ ಬಂದ್ಬಿಟ್ಟು ಇಡೀ ನಮ್ಮ ಲಾಸ್ ಏಂಜಲೀಸ್ ನಗರವನ್ನು ಇನ್ವೈಡ್ ಮಾಡಿದ್ದಾರೆ, ಆಕ್ರಮಿಸಿಕೊಂಡಿದ್ದಾರೆ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತ ವಿಶ್ವದ ಹಿರಿಯಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಈ ಮೆಕ್ಸಿಕನ್ಸ್ ಬಂದ್ಬಿಟ್ಟು ಅಮೆರಿಕದ ಲಾಸ್ ಏಂಜಲೀಸ್ ನಗರದಲ್ಲಿ ಯಾಕೆ ಪ್ರತಿಭಟನೆ ಮಾಡಿದ್ರು, ಏನಿದು ವಿಚಾರ, ಅವ್ರಿಗೆ ಅಷ್ಟೊಂದು ಸಿಟ್ಟು ಬರೋದಕ್ಕೆ ಏನು ಕಾರಣ, ಕಂಟ್ರೋಲ್ ತಪ್ಪಿದ್ಯಾಕೆ, ಇದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕ ಮತ್ತು ಮೆಕ್ಸಿಕೋ ಎರಡೂ ಕೂಡ ಗಡಿ ಹಂಚಿಕೊಂಡಿರುವಂತಹ ರಾಷ್ಟ್ರಗಳು. ಮೆಕ್ಸಿಕೋ ಕೂಡ ತುಂಬಾ ದೊಡ್ಡದಾದಂತಹ ದೇಶ. ಅಮೆರಿಕದೊಂದಿಗೆ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿದೆ. ಮೆಕ್ಸಿಕೋದವರು ಅಮೆರಿಕದಲ್ಲಿ ಹೋಗಿ ಉದ್ಯೋಗವನ್ನು ಕೂಡ ಕಂಡುಕೊಂಡಿದ್ದಾರೆ. ಆದರೆ ಈ ಮೆಕ್ಸಿಕೋದಿಂದ ಅಮೆರಿಕಾಗಿರುವ ಸಮಸ್ಯೆ ಏನು ಕೇಳಿದ್ರೆ, ಈ ಮೆಕ್ಸಿಕೋದ ಜನ ಹೆಚ್ಚಿನ ಪ್ರಮಾಣದಲ್ಲಿ ಅಮೆರಿಕದಲ್ಲಿ ಇಲ್ಲೀಗಲ್ ಆಗಿ ಬಂದು ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ. ಮೊದಲನೇದಾಗಿ, ಮೆಕ್ಸಿಕೋದಲ್ಲಿ ಅಮೆರಿಕದಲ್ಲಿದ್ದಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಬ್ ಆಪರ್ಚುನಿಟೀಸ್ ಇಲ್ಲ. ಎರಡನೇದಾಗಿ, ಅಮೆರಿಕದಲ್ಲಿ ಸಣ್ಣ ಕೆಲಸಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪೇಮೆಂಟ್ ಸಿಗುತ್ತೆ. ಅಮೆರಿಕದವರು ಯಾಕೆ ಇಲ್ಲೀಗಲ್ ಮೆಕ್ಸಿಕನ್ಸ್ಗೆ ಉದ್ಯೋಗ ಕೊಡ್ತಾರೆ? ಅವರ ಅನಿವಾರ್ಯತೆ ಏನಿದೆ ಕೇಳಿದ್ರೆ, ಈ ಮೆಕ್ಸಿಕೋದವರು ಕಡಿಮೆ ಸಂಬಳಕ್ಕೆ ದುಡಿತಾರೆ. ಅಮೆರಿಕದಲ್ಲಿ ಲೇಬರ್ ಚಾರ್ಜಸ್ ಎಷ್ಟಿದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಆದರೆ ಮೆಕ್ಸಿಕೋದಿಂದ ಬರುವಂತಹ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಇದಾರಲ್ಲ, ಇವರು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾರೆ. ಹೀಗಾಗಿ ಅಮೆರಿಕದ ಜನರು ಕೂಡ ಈ ಮೆಕ್ಸಿಕೋದ ಇಲ್ಲೀಗಲ್ ಜನರಿಗೆ ಅಮೆರಿಕದವರು ಇಲ್ಲಿಗಲ್ ಆಗಿ ಆಶ್ರಯವನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಮಸ್ಯೆ ತುಂಬಾ ಜಟಿಲವಾದಂತಹ ಸಮಸ್ಯೆ. ಈ ಮೆಕ್ಸಿಕೋದಿಂದ ಅಮೆರಿಕಾಗೆ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ, ಮೆಕ್ಸಿಕೋ ದೇಶದಿಂದ ಕೇವಲ ಆ ದೇಶದ ಪ್ರಜೆಗಳು ಮಾತ್ರ ಅಮೆರಿಕದೊಳಗೆ ಒಳನುಸುಳಿ ಬರೋದಿಲ್ಲ. ಬೇರೆ ಬೇರೆ ದೇಶದ ಜನರು ಕೂಡ ಮೆಕ್ಸಿಕೋಗೆ ಬಂದು ಅಲ್ಲಿಂದ ಅಮೆರಿಕಾಗೆ ಎಂಟ್ರಿ ಪಡೀತಾರೆ. ಹೀಗಾಗಿ ಅಮೆರಿಕಾಗೆ ಇವತ್ತು ಇದೊಂದು ಪೆಡಂಭೂತವಾಗಿ ಕಾಡ್ತಾ ಇದೆ. ಅದರಲ್ಲೂ ಈ ಲಾಸ್ ಏಂಜಲೀಸ್ ಅನ್ನುವಂಥ ನಗರ ಇದೆಯಲ್ಲ, ಅಮೆರಿಕದ ಅತ್ಯಂತ ಪ್ರಮುಖವಾದಂತಹ ಸಿಟಿ. ಇದನ್ನು ಅಮೆರಿಕ ಸ್ಯಾಂಚುರಿ ಸಿಟಿ ಅಂತಲೇ ಪರಿಗಣಿಸಿದೆ. ಇಲ್ಲಿ ವಿದೇಶಿ ಪ್ರಜೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯೋದಿಲ್ಲ. ಅಂದರೆ ನೀವು ಯಾವ ದೇಶದಿಂದ ಬಂದಿದ್ದು, ನಿಮ್ಮ ಪಾಸ್ಪೋರ್ಟ್ ಕೊಡಿ, ಅದು ಇದು ಯಾವುದನ್ನು ಹೆಚ್ಚಾಗಿ ವೆರಿಫೈ ಮಾಡೋದಿಲ್ಲ.
ಇದನ್ನ ಈ ಮೆಕ್ಸಿಕೋದ ಜನರು ಅಡ್ವಾಂಟೇಜ್ ಆಗಿ ಪರಿಗಣಿಸಿಕೊಂಡು ಈ ಲಾಸ್ ಏಂಜಲೀಸ್ ನಗರದಲ್ಲಿ ಇಲ್ಲೀಗಲ್ ಆಗಿ ವಾಸ ಮಾಡ್ತಾ ಇದ್ರು. ಕೇವಲ ವಾಸ ಮಾತ್ರ ಅಲ್ಲ, ಅಲ್ಲಿನ ಕಂಪನಿಗಳಲ್ಲಿ ಉದ್ಯೋಗವನ್ನ ಕೂಡ ಪಡೆದುಕೊಂಡಿದ್ರು. ಇತ್ತೀಚಿನ ವರ್ಷದವರೆಗೂ ಕೂಡ ಅಮೆರಿಕನ್ನರಿಗೆ ಇದ್ರ ಬಗ್ಗೆ ಯಾವುದೇ ಆಕ್ಷೇಪ ಕೂಡ ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಇಲ್ಲಿಗಲ್ ಆಗಿ ಬರ್ತಾ ಇದ್ದಾರೆ, ಇವರು ಅಕ್ರಮ ವಲಸಿಗರು, ಇದೆಲ್ಲವೂ ಅಮೆರಿಕನ್ನರಿಗೆ ಗೊತ್ತಿತ್ತು. ಆದ್ರೂ ಕೂಡ ಅವರು ಅದನ್ನ ಎಂಜಾಯ್ ಮಾಡ್ತಾ ಇದ್ರು. ಕಡಿಮೆ ದುಡ್ಡಿಗೆ ಕೆಲಸ ಮಾಡ್ತಾನಲ್ವಾ, ಇರ್ಲಿ ಬಿಡು ಅಂತ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕದಲ್ಲಿ ಈ ಇಲ್ಲೀಗಲ್ ಇಮಿಗ್ರೆಂಟ್ಸ್ ನಿಂದಾಗಿ ಕ್ರೈಮ್ ರೇಟ್ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಮುಖ್ಯವಾಗಿ ಅಮೆರಿಕದ ಅತ್ಯಂತ ಪ್ರಖ್ಯಾತ ನಗರವಾದಂತಹ ಲಾಸ್ ಏಂಜಲೀಸ್ ನಗರಕ್ಕೆ ಎಂತಹ ಕುಖ್ಯಾತಿ ಬಂತು ಅಂತಂದ್ರೆ ಅಮೆರಿಕದಲ್ಲೇ ಅನ್ಸೇಫ್ ಸಿಟಿ ಅಂತ ಕರೆಸಿಕೊಳ್ಳೋದಕ್ಕೆ ಶುರು ಮಾಡ್ತು. ಅಲ್ಲಿ ಜನರ ಜೀವಕ್ಕೆ ಬೆಲೆ ಇಲ್ಲದಂತಾಯಿತು. ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳು ಹುಟ್ಕೊಂಡ್ರು. ಹಾಗೆ ದಂಧೆ, ಕಳ್ಳತನ, ಡ್ರಗ್ಸ್ ಇದೆಲ್ಲವೂ ಕೂಡ ಈ ನಗರದಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ಮಿತ್ರರೇ, ಈ ವಿಚಾರವನ್ನೇ ಪ್ರಮುಖವಾಗಿ ಇಟ್ಕೊಂಡು ಟ್ರಂಪ್ ಅಮೆರಿಕದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡಿದ್ರು. ನನ್ನ ಮೊದಲ ಅವಧಿಯಲ್ಲಿ ನಾನು ಇಲ್ಲೀಗಲ್ ಇಮಿಗ್ರೆಂಟ್ಸ್ ವಿರುದ್ಧವಾಗಿ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದೀನಿ. ನಾನು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಈ ಎಲ್ಲ ಇಲ್ಲೀಗಲ್ ಏಲಿಯನ್ಸ್ಗಳೇನಿದ್ದಾರೆ ಇವರನ್ನೆಲ್ಲ ಹೊರ ಹಾಕಬಿಡ್ತೀನಿ ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ರು. ಇದೇ ಕಾರಣದಿಂದ ಮಿತ್ರರೇ ಟ್ರಂಪ್ ಅಮೆರಿಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಜಯ ಗಳಿಸೋದಕ್ಕೆ ಸಾಧ್ಯ ಆಯಿತು ಅಂತ ಎಲ್ಲರೂ ಮಾತನಾಡ್ಕೊಳ್ತಾರೆ. ಟ್ರಂಪ್ ಕೇವಲ ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾತ್ರ ಮಾಡಿದ್ದಲ್ಲ, ಅಧಿಕಾರಕ್ಕೆ ಬರ್ತಿದ್ದಂತೆ ತನ್ನ ಇಮಿಗ್ರೇಷನ್ ಕಸ್ಟಮ್ ಎನ್ಫೋರ್ಸ್ಮೆಂಟ್ ಫೋರ್ಸ್ ಅನ್ನ, ಅಂದ್ರೆ ಅಮೆರಿಕದಲ್ಲಿ ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗಳನ್ನ ಹೊರ ಹಾಕೋದಕ್ಕಿರುವಂತಹ ಒಂದು ಸೇನೆ ಇದು. ಈ ಫೋರ್ಸ್ ಅನ್ನ ಟ್ರಂಪ್ ಫೀಲ್ಡ್ ಗಿಳಿಸ್ತಾರೆ. ಯಾರ್ಯಾರಿದ್ದಾರೋ ಅವ್ರನ್ನ ಹುಡುಕಿ ಹೊರ ಹಾಕಿ ಅಂತ. ಈ ಇಮಿಗ್ರೇಷನ್ ಕಸ್ಟಮ್ ಎನ್ಫೋರ್ಸ್ಮೆಂಟ್ ಫೋರ್ಸ್ ಏನಿದೆ ಇದು ಲಾಸ್ ಏಂಜಲೀಸ್ ನಗರದಲ್ಲಿ ಮುಲಾಜಿಲ್ಲದೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಶುರು ಮಾಡಿತ್ತು. ಇದು ಮೆಕ್ಸಿಕೋದ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಗಳನ್ನ ಕೆರಳಿಸಿತ್ತು. ಅದಕ್ಕೆ ಸರಿಯಾಗಿ ಟ್ರಂಪ್ ಇನ್ನೊಂದು ನಿರ್ಧಾರ ಏನು ಕೈಗೊಂಡ್ರು ಕೇಳಿದ್ರೆ, ಈ ರೆಮಿಟೆನ್ಸ್ ಮೇಲೂ ಕೂಡ ನಾನು 5% ಟ್ಯಾಕ್ಸ್ ಹಾಕ್ತೀನಿ ಅಂತ. ಈ ಟ್ರಂಪ್ ಅವರ ರೆಮಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಹಿಂದೆ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೆ. ಈಗ ನಾನು ಅಷ್ಟು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಅಮೆರಿಕದಲ್ಲಿ ದುಡಿಮೆ ಮಾಡ್ತಾ ಇರುವಂತಹ ವಿದೇಶಿಗರೇನಿದ್ದಾರೆ ಅವರು ಒಂದಷ್ಟು ಹಣವನ್ನು ಶೇಖರಿಸಿಟ್ಟಿರ್ತಾರಲ್ಲ, ಅಂದ್ರೆ ಉಳಿತಾಯ ಮಾಡಿರ್ತಾರಲ್ಲ, ಆ ಹಣವನ್ನು ತಮ್ಮ ದೇಶಕ್ಕೆ ವರ್ಗಾಯಿಸಬೇಕು ಅಥವಾ ತಮ್ಮವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಅದಕ್ಕೋಸ್ಕರವಾಗಿ ಅಮೆರಿಕದ ಸರ್ಕಾರಕ್ಕೆ ಅವರು 5% ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಮಿತ್ರರೇ, ಇವರು ದುಡಿದಂತಹ ದುಡ್ಡಿಗೆ 5% ಟ್ಯಾಕ್ಸ್ ಅನ್ನು ವಸೂಲಿ ಮಾಡೋದಕ್ಕೆ ಅಮೆರಿಕದ ಟ್ರಂಪ್ ಸರ್ಕಾರ ನಿರ್ಧಾರ ಮಾಡಿತು. ಭಾರತೀಯರಿಗೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ಆದರೆ ಭಾರತೀಯರೇನು ಪ್ರತಿಭಟನೆ ಮಾಡೋದಕ್ಕೆ ಹೋಗಿಲ್ಲ. ಈ ಮೆಕ್ಸಿಕೋದವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದಿಂದ ರೆಮಿಟೆನ್ಸ್ ಅನ್ನು ಪಡೆದುಕೊಳ್ತಾರೆ. ಆದರೆ ಅವರು ಸುಮ್ಮನಿರಲಿಲ್ಲ, ಅವರು ಹೋರಾಟಕ್ಕೆ ಇಳಿದು ಬಿಟ್ರು. ಈ ಲಾಸ್ ಏಂಜಲೀಸ್ ನಗರದಲ್ಲಿ ಮೆಕ್ಸಿಕೋದ ಮಂದಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಆರಂಭಿಸಿದ್ರು, ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಅಲ್ಲಿನ ಪೊಲೀಸ್ ವಾಹನಗಳನ್ನು ಸುಟ್ಟು ಹಾಕಿದ್ರು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನೆಲ್ಲ ಧ್ವಂಸ ಮಾಡಿ ಹಾಕಿದ್ರು. ನೋಡ್ತಿದ್ದಂತೆ ಪರಿಸ್ಥಿತಿ ಕೈ ಮೀರಿ ಹೋಗೋಯ್ತು. ಯಾವ ಮಟ್ಟಿಗೆ ಪ್ರತಿಭಟನೆ ಆಯಿತು ಕೇಳಿದ್ರೆ, ಲಾಸ್ ಏಂಜಲೀಸ್ನ ಪೊಲೀಸರು ಎಲ್ಲ ನೋಡ್ತಾ ಕೈಕಟ್ಟಿ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಟ್ರಂಪ್ ತನ್ನ 2,000 ಮಂದಿ ಸೆಂಟ್ರಲ್ ಫೋರ್ಸ್ ಅನ್ನು ಅಲ್ಲಿಗೆ ನಿಯೋಜನೆ ಮಾಡಿದ್ದಾರೆ. ಅಂದರೆ ಸೈನಿಕರನ್ನು ನಿಯೋಜನೆ ಮಾಡುವಂತಹ ಪರಿಸ್ಥಿತಿ ಲಾಸ್ ಏಂಜಲೀಸ್ ನಗರದಲ್ಲಿ ಬಂದೊದಗಿದೆ. ಮಿತ್ರರೇ, ಈ ರೆಮಿಟೆನ್ಸ್ ವಿಚಾರ ಏನಿದೆ, ಟ್ರಂಪ್ ಅವರು 5% ಟ್ಯಾಕ್ಸ್ ಹಾಕುವಂತಹದ್ದು, ಇದು ಭಾರತೀಯರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಮಾಡುತ್ತೆ, ನಷ್ಟ ಮಾಡುತ್ತೆ. ಆದರೆ ಭಾರತೀಯರು ಎಲ್ಲೂ ಕೂಡ ಪ್ರತಿಭಟಿಸಿಲ್ಲ. ನಮ್ಮ ಸರ್ಕಾರ ಟ್ರಂಪ್ ಸರ್ಕಾರಕ್ಕೆ ಎಲ್ಲೂ ಧಮಕಿ ಹಾಕಿಲ್ಲ. ಆದರೆ ಮೆಕ್ಸಿಕೋದವರು ಮಾತ್ರ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಮೆಕ್ಸಿಕೋದ ಅಧ್ಯಕ್ಷರು ಖುದ್ದು ಹೇಳಿಕೆ ಕೊಟ್ಟಿದ್ದಾರೆ, ಈ ರೆಮಿಟೆನ್ಸ್ ಟ್ಯಾಕ್ಸ್ ಅನ್ನು ನಾವು ಒಪ್ಕೊಳ್ಳೋದಿಲ್ಲ, ಇದರ ಬಗ್ಗೆ ನಾವು ಇನ್ನಷ್ಟು ಜನರನ್ನ ಸಂಘಟಿಸ್ತಾ ಇದ್ದೀವಿ ಅಂತ. ಅಂದರೆ ಮೆಕ್ಸಿಕೋದ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ, ಅಮೆರಿಕದಲ್ಲಿ ನಾವು ಪ್ರತಿಭಟನೆಯನ್ನು ತೀವ್ರ ಮಾಡ್ತೀವಿ ಅಂತ. ಅದಕ್ಕೆ ಟ್ರಂಪ್ ಹೇಳಿದ್ದು, ಮೆಕ್ಸಿಕೋದ ಏಲಿಯನ್ಸ್ಗಳು ಬಂದು ಲಾಸ್ ಏಂಜಲೀಸ್ ನಗರವನ್ನು ಇನ್ವೇಡ್ ಮಾಡಿದ್ದಾರೆ, ಆಕ್ರಮಿಸಿಕೊಂಡಿದ್ದಾರೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದು. ಅದಕ್ಕೆ ನಾನೇನು ಹೇಳೋದು ಅಂತಂದ್ರೆ, ಮಾಡಿದ್ದುಣ್ಣೋ ಮಾರಾಯ, ತಲೆ ಮೇಲೆ ಹಾಕಿದ ನೀರು ಕಾಲಿಗೆ ಬರದೇ ಇರುತ್ತಾ? ಅವತ್ತು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳಿದ್ರು, ಇಲ್ಲೀಗಲ್ ಆಗಿ ಬರುವಂತಹ ಮೆಕ್ಸಿಕೋದವರು ನಮಗೆ ತುಂಬಾ ವಾಸಿಯಾಗಿದ್ದಾರೆ, ಅವ್ರು ಇರಲಿ, ಆದರೆ ಲೀಗಲ್ ಆಗಿ ಬರುವಂತಹ ಇಂಡಿಯನ್ಸ್ ಬೇಡ ಅಂತ ಇದೇ ಅಮೆರಿಕದವರು ಅಭಿಪ್ರಾಯ ಪಟ್ಟಿದ್ರು. ಅಮೆರಿಕನ್ನರ ಇಂತಹ ಕೆಟ್ಟ ಧೋರಣೆಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ಇದರ ಜೊತೆಗೆ ಇಲ್ಲಿ ಸ್ಥಳೀಯ ರಾಜಕೀಯವೂ ಕೂಡ ಟ್ರಂಪ್ ವಿರುದ್ಧವಾಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ಈ ಲಾಸ್ ಏಂಜಲೀಸ್ ಇದೆಯಲ್ಲ, ಇದು ಕ್ಯಾಲಿಫೋರ್ನಿಯಾ ಸ್ಟೇಟ್ನಲ್ಲಿ ಬರುವಂತಹ ಒಂದು ಪ್ರಮುಖ ನಗರ. ಈ ಕ್ಯಾಲಿಫೋರ್ನಿಯಾ ಬಂದ್ಬಿಟ್ಟು ಅಮೆರಿಕದ ಡೆಮಾಕ್ರೆಟಿಕ್ ಪಕ್ಷದ ಭದ್ರಕೋಟೆ. ಅಲ್ಲಿ ಯಾವತ್ತೂ ಕೂಡ ಈ ರಿಪಬ್ಲಿಕನ್ಸ್ ಪಾರ್ಟಿಯವರು ಗೆಲ್ಲೋದಿಲ್ಲ, ಅಂದ್ರೆ ಟ್ರಂಪ್ ಪಾರ್ಟಿಯವರು ಗೆಲ್ಲೋದಿಲ್ಲ. ಅಲ್ಲಿ ಈಗ ಅಧಿಕಾರದಲ್ಲಿರುವಂತಹ ಗವರ್ನರ್ ಕೂಡ ಡೆಮಾಕ್ರೆಟಿಕ್ ಪಕ್ಷದ ಗವರ್ನರ್. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಿಕ್ಕಾಟ ಆಗುತ್ತೋ ಅದೇ ರೀತಿಯ ತಿಕ್ಕಾಟವನ್ನು ಅಮೆರಿಕದಲ್ಲೂ ಕೂಡ ನಾವು ನೋಡಬಹುದು. ಈ ಕ್ಯಾಲಿಫೋರ್ನಿಯಾದಲ್ಲಿ ಅಧಿಕಾರದಲ್ಲಿರುವಂತಹ ಡೆಮಾಕ್ರೆಟಿಕ್ ಪಕ್ಷದ ಸರ್ಕಾರ ಏನಿದೆ, ಇವರು ಟ್ರಂಪ್ ಸರ್ಕಾರದ ಮಾತನ್ನ ಕೇಳೋದಿಲ್ಲ. ಟ್ರಂಪ್ ಸರ್ಕಾರಕ್ಕೂ ಇವರಿಗೂ ತಿಕ್ಕಾಟ ನಡೀತಾನೆ ಇರುತ್ತೆ. ಟ್ರಂಪ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ವಿರುದ್ಧವಾಗಿ ನಿರ್ಧಾರವನ್ನು ಕೈಗೊಳ್ತಾ ಇದ್ರೆ, ಕ್ಯಾಲಿಫೋರ್ನಿಯಾದ ಡೆಮಾಕ್ರೆಟಿಕ್ ಸರ್ಕಾರ ಏನಿದೆ ಇವರು ಮೃದು ಧೋರಣೆಯನ್ನು ಹೊಂದಿದ್ದಾರೆ.
ಅವರಿಗೆ ಮೆಕ್ಸಿಕೋದಿಂದ ಜನರು ಬರೋದು ಅಷ್ಟೇನು ಸಮಸ್ಯೆಯಾಗಿ ಕಾಣ್ತಾ ಇಲ್ಲ. ನಮ್ಮ ದೇಶದಲ್ಲಿ ಒಂದಷ್ಟು ಜನರಿಗೆ ಈ ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಬಗ್ಗೆ ಯಾವ ರೀತಿಯಾದಂತಹ ಸಿಂಪತಿ ಇದೆಯೋ ಇದನ್ನು ಅಮೆರಿಕದಲ್ಲೂ ಕೂಡ ನಾವು ನೋಡಬಹುದು. ಅಲ್ಲಿರುವಂತಹ ಸ್ಥಳೀಯ ಸರ್ಕಾರಕ್ಕೆ ಮೆಕ್ಸಿಕೋದ ಜನರು ಬರಲಿ, ಇಲ್ಲಿಗಲ್ ಆಗಿದ್ರೆ ಏನು ತೊಂದರೆ, ಅವರು ಜನರಲ್ವಾ, ಮಾನವೀಯತೆ, ಈ ರೀತಿಯಾದಂತಹ ಧೋರಣೆಯನ್ನು ಅವರು ಹೊಂದಿದ್ದಾರೆ. ಹೀಗಾಗಿ ಟ್ರಂಪ್ ಏನು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿನ ಸ್ಥಳೀಯ ಸರ್ಕಾರವನ್ನು ಬೈಪಾಸ್ ಮಾಡಿಬಿಟ್ಟು ಲಾಸ್ ಏಂಜಲೀಸ್ ನಗರವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ 2,000 ಸೆಂಟ್ರಲ್ ಫೋರ್ಸ್ ಅನ್ನ ಅಲ್ಲಿಗೆ ನಿಯೋಜನೆ ಮಾಡಿದ್ದಾರೆ. ಇದಿಷ್ಟು ಮಿತ್ರರೇ ಲಾಸ್ ಏಂಜಲೀಸ್ ನಗರದಲ್ಲಿ ಪ್ರತಿಭಟನೆ ಆಗ್ತಿರುವಂತಹ ವಿಚಾರ, ಅದಕ್ಕೆ ಏನು ಕಾರಣ, ಅದರ ಹಿನ್ನೆಲೆ ಏನು ಅನ್ನೋದನ್ನು ವಿವರಿಸುವಂತಹ ಪ್ರಯತ್ನ ಮಾಡಿದ್ದೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.